ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 12 ಶ್ರೀಕೃಷ್ಣನ ಪಾತ್ರದ ಪರಿಚಯದ ಮುಂದುವರೆದ 3ನೇ ಭಾಗ. ರುಕ್ಮಿಣಿ ಸ್ವಯಂವರದಲ್ಲಿ ಅವಳಿಗೆ ಕಿಂಚಿತ್ತೂ ಸ್ವಾತಂತ್ರ್ಯವಿರಲಿಲ್ಲ. ಸ್ವಯಂವರದಲ್ಲಿ ಸೋತವರು ಬಿಡಿ, ಹೆಣ್ಣಿನ ತಂದೆಯ ಮೇಲೆ ಕೈಮಾಡಿ ಮದುವೆ ಮಂಟಪ ಮಸಣವಾಗುವ ಪರಿಪಾಠ ಇತ್ತು. ಇದನ್ನೆಲ್ಲ ನೋಡಿ ತಂಗಿಗೆ ಶ್ರೀಕೃಷ್ಣ ಸಮರ್ಥ ಗಂಡನನ್ನು ಯಾವ ಆತಂಕವಿಲ್ಲದೆ ತಂದುಕೊಂಡ. ಅರ್ಜುನನ ಹೆಸರಿನಲ್ಲಿ ಹೇಳಿದ ಅಭಿಪ್ರಾಯಗಳೆಲ್ಲ ಕೃಷ್ಣನವೇ ಆಗಿದ್ದವು. ಸತ್ಯಭಾಮೆಯೂ ತಾನಾಗಿ ಬಂದು ಶ್ರೀಕೃಷ್ಣನನ್ನು ಸೇರಿದವಳು. ತಾನು ವಿನಾಕಾರಣ ಶ್ರೀಕೃಷ್ಣನನ್ನು ಶಂಕಿಸಿ ಮಿಥ್ಯಾರೋಪ ಹೊರಿಸಿದ ಪ್ರಾಯಶ್ಚಿತ್ತಕ್ಕಾಗಿ ಸತ್ರಾಜಿತ ಅವಳನ್ನು ಕೃಷ್ಣನಿಗೆ ವಿವಾಹ ಮಾಡಿದ. ಭಾಮೆಗೂ ಅದು ಸಮ್ಮತವಿತ್ತು. ಅವಳು ಸುಂದರಿಯೂ ಇದ್ದಳು, ಕೃಷ್ಣನೂ ಒಲಿದ. ಕಾಮುಕತೆ ಎಲ್ಲಿಂದ ಬಂತು? ಕಾಳಿಂದಿಯ ವಿವಾಹವೂ ಅಷ್ಟೇ. ಅನಾಥ ಸಂಶ್ರಯನಾದ ಶ್ರೀಕೃಷ್ಣನನ್ನು ತಾನಾಗಿಯೇ ಪ್ರೇಮಿಸಿ ಕೈ ಹಿಡಿದವಳು. ಮಿತ್ರವಿಂದೆಯೂ ನಗ್ನಜಿತ ರಾಜನ ಮಗಳಾದ ಸತ್ಯೆಯೂ ಶ್ರುತಕೀರ್ತಿಯ ಮಗಳಾದ ಭದ್ರೆಯೂ ಹೀಗೆ ಕೃಷ್ಣನನ್ನು ತಾವೇ ಒಲಿದು ಒಂದೊಂದು ವಿಲಕ್ಷಣ ಸಂದರ್ಭಗಳಲ್ಲಿ ಅವನ ಕೈ ಹಿಡಿದವರು. ಇಲ್ಲೆಲ್ಲ ಕೃಷ್ಣನನ್ನು ಸಮಾಜ ಸುಧಾರಕನನ್ನಾಗಿ ಕಾಣಬೇಕಾದ ಅವಶ್ಯಕತೆ ಇದೆ. ದುರಾಚಾರಗಳನ್ನು ಶ್ರೀಕೃಷ್ಣ ಎಲ್ಲೆಲ್ಲೂ ಗೀತೆಯಲ್ಲೂ ಖಂಡಿಸಿಯೇ ಇರುವವನು. ಶ್ರೀಕೃಷ್ಣ ಇವರ ಕೈ ಹಿಡಿಯದಿದ್ದರೆ ಈ ಸ್ತ್ರೀಯರಿಗೆ ದುರ್ಗತಿ ತಪ್ಪುತ್ತಿರಲಿಲ್ಲ. ದುಷ್ಟಪತಿಗಳಿಗೆ ಇವರು ಬಲಾತ್ಕಾರವಾಗಿ ಬಿಗಿಯಲ್ಪಡುತ್ತಿದ್ದರು. ಇದನ್ನು ತಪ್ಪಿಸಿದ ಈ ಬಹುಪತ್ನಿತ್ವದಿಂದ ಶ್ರೀಕೃಷ್ಣನಿಗೆ ಏನೂ ಕೇಡಾಗಲಿಲ್ಲ. ಇಬ್ಬರು ಪತ್ನಿಯರಿದ್ದು ಮೈತ್ರೇಯಿಯು ತಾನೇ ಬ್ರಹ್ಮಜ್ಞಾನದ ಆಸೆಗೆ ಒಲಿದು ಬಂದು ಯಾಜ್ಞವಲ್ಕರ ಬ್ರಹ್ಮಚರ್ಯಕ್ಕೆ ಹೇಗೆ ಭಂಗ ಬರಲಿಲ್ಲವೋ ಹಾಗೆ ಇಲ್ಲೂ ತಿಳಿಯಬೇಕು. ಮೊಘಲ್ ಸುಲ್ತಾನರಂತೆ ನರಕನಂತೆ ತಾನೇ ಬಹು ಸ್ತ್ರೀಯರನ್ನು ಬಯಸಿ ಬಲಾತ್ಕರಿಸಿ ತಂದಿದ್ದರಲ್ಲವೋ ಕಾಮುಕತೆಯ ಮಾತು. ಅವರನ್ನೂ ಶ್ರೀಕೃಷ್ಣನನ್ನೂ ಸಮೀಕರಿಸುವ ಧೃತರಾಷ್ಟ್ರ ಪ್ರಾಯರಿಗೆ ಈ ಎಲ್ಲ ಚರಿತ್ರೆಯಿಂದ ಆಗಬೇಕಾದುದೇನು? ಆದುದರಿಂದ ಅರಿಯದ ಅವಿವೇಕಿಗಳ ಪ್ರಶ್ನೆಗಳನ್ನು ಬದಿಗೆ ಸರಿಸಿ ಈಗ ವ್ಯಾಸರು ಕಂಡಂತೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಮುಖ್ಯವಾದ 5 ಮುಖಗಳ ಪರಿಚಯಗಳನ್ನು ಮಾಡಿಕೊಳ್ಳೋಣ. ರಾಜಕಾರಣಿ ಮುತ್ಸದ್ದಿ ಶ್ರೀಕೃಷ್ಣ. ಶ್ರೀಕೃಷ್ಣ ನೇರವಾಗಿ ಓದುಗರಿಗೂ ಪಾಂಡವರಿಗೂ ಮೊದಲ ಬಾರಿಗೆ ಶ್ರೀ ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವುದು ಪಾಂಚಾಲಿಯ ವಿವಾಹ ಸಂದರ್ಭದಲ್ಲಿ. ಅವನೇನು ಕನ್ಯಾರ್ಥಿಯಾಗಿ ಅಲ್ಲಿಗೆ ಬಂದಿರಲಿಲ್ಲ. ಆದರೂ ಬಲಭದ್ರ ಸಾತ್ಯಕಿಯರೊಡನೆ ದೊಡ್ಡ ಯಾದವ ಸೈನ್ಯವನ್ನೂ ಅಲ್ಲಿ ತಂದ ಉದ್ದೇಶವೇನಿರಬಹುದು? ಇನ್ನು ಹಿಂದೆ ಶ್ರೀಕೃಷ್ಣ ರಾಜಕಾರಣಿಯಾಗಿ ಕಾಣಿಸುವುದು ಶ್ರೀ ಭಾಗವತದಲ್ಲಿ. ಬಾಲಲೀಲೆ ಮುಗಿದು ಸಾಕಷ್ಟು ದುಷ್ಟರ ಸಂಹಾರ ಆದ ಮೇಲೆ ಶ್ರೀಕೃಷ್ಣನ 13ನೆಯ ವರ್ಷದಲ್ಲಿ ಕಂಸವಧೆ ಆಗುತ್ತದೆ. ಇದು ಸಾಮಾನ್ಯ ರಾಜಕಾರಣವಲ್ಲ. ನಿರಾಯುಧನಾಗಿ ಕೃಷ್ಣ ಕಂಸನನ್ನು ಕೊಂದದ್ದು ಒಂದು ಪವಾಡವೆನಿಸಿದರೂ ಅದರಲ್ಲೊಂದು ಅರ್ಥವಿತ್ತು. ಯಾದವರಲ್ಲಿ ಅಂತರ್ಯುದ್ಧ ಸಿವಿಲ್ ವಾರ್ ಶ್ರೀಕೃಷ್ಣನಿಗೆ ಬೇಡವಾಗಿತ್ತು. ಕಂಸ ಜನಪ್ರಿಯನೂ ಇರಲಿಲ್ಲ. ಅವನನ್ನು ಕೊಂದರೆ ಯಾರೂ ಅಳಲಾರರೆಂದು ಭಾವಿಸಿಯೇ ಈ ಅಲ್ಪ ಚಿಕಿತ್ಸೆಯಲ್ಲಿ ಯಾದವ ರಾಜಕಾರಣದ ಶುದ್ಧೀಕರಣವನ್ನು ಇಷ್ಟು ಹಗುರವಾಗಿ ಶ್ರೀಕೃಷ್ಣ ಮಾಡಿದ. ಮೈಯಲ್ಲಿ ಹೊಕ್ಕ ಮುಳ್ಳನ್ನು ಕಿತ್ತೆಸೆದಂತೆ ಮಾತ್ರ ಇದಾಯಿತು. ವಿನಾಕಾರಣ ರಕ್ತಪಾತವನ್ನು ಶ್ರೀಕೃಷ್ಣನೆಂದೂ ಬೆಂಬಲಿಸಲಿಲ್ಲ, ಮಾಡಲಿಲ್ಲ. ಕಂಸನ ಹೆಣ ಇನ್ನೂ ಬಿದ್ದಿರುತ್ತಾ ಅದಕ್ಕೆ ಸಂಸ್ಕಾರವಾಗುವ ಮುನ್ನವೇ ಶ್ರೀಕೃಷ್ಣ ಅಕ್ರೂರನೊಡನೆ ಧೃತರಾಷ್ಟ್ರನಿಗೊಂದು ಸಂದೇಶ ಕಳುಹಿಸುತ್ತಾನೆ. ಹೇ ರಾಜನ್, ನೀನು ಕುರುಕುಲದ ಕೀರ್ತಿಯನ್ನು ಎತ್ತಿ ಹಿಡಿಯುವ ಹೊಣೆ ಹೊತ್ತವನು. ನಿನ್ನ ತಮ್ಮ ಪಾಂಡು ಸತ್ತನೆಂದೇ ನಿನಗೆ ರಾಜ್ಯ ದೊರೆಯಿತು. ಧರ್ಮದಿಂದ ಆಳಿದರೆ, ಶೀಲದಿಂದ ಪ್ರಜಾರಂಜನೆ ಮಾಡಿದರೆ, ನಿನ್ನ ಪಾಂಡುವಿನ ಪುತ್ರರಲ್ಲಿ ಸಮನಾಗಿ ನಡೆದುಕೊಂಡರೆ ನಿನಗೆ ಇಲ್ಲಿ ಕೀರ್ತಿ ಪಥದಲ್ಲಿ ಶ್ರೇಯಸ್ಸು ಉಂಟು. ಇಲ್ಲವಾದರೆ ಎಲ್ಲರೂ ನಿನ್ನನ್ನು ಅಪಹಾಸ್ಯ ಮಾಡುವರು. ಸತ್ತ ಮೇಲೂ ನರಕಕ್ಕೆ ಹೋಗುವೆ. ಆದ್ದರಿಂದ
ಪಾಂಡವರಿಗೆ ದ್ರೋಹ ಮಾಡಬೇಡ. ಯಾರೂ ಈ ಭೂಮಿಯಲ್ಲಿ ಸಾಯದೇ ಉಳಿದಿಲ್ಲ. ನಿನ್ನ ಶರೀರವೇ ನೀನು ಸತ್ತಾಗ ನಿನ್ನೊಡನೆ ಬರಲಾರದು. ಇನ್ನು ಹೆಂಡತಿ ಮಕ್ಕಳು ಬರುವರೇ? ಒಬ್ಬನೇ ಹುಟ್ಟಿದ ಜೀವಿ ಒಬ್ಬನೇ ಸಾಯುವುದು ಮರ್ತ್ಯ ರೀತಿ. ಪುಣ್ಯ ಪಾಪ ಅನುಭವಿಸಿದವನೂ ಒಬ್ಬನೇಯೇ. ಅನ್ಯಾಯದಿಂದ ನೀನು ರಾಜ್ಯ ಕೊಡಿಸಿದರೂ ಅದು ನಿನಗೆ ದಕ್ಕದೇ ಬೇರಾರಿಗೋ ದಡ್ಡರಿಗೆ ಹೋಗಿ ಸೇರೀತು. ಊಟಕ್ಕಿಲ್ಲದೆ ದೊಡ್ಡ ಮೀನು ಸಣ್ಣದನ್ನು ತಿನ್ನುವುದಿಲ್ಲವೇ? ಹಾಗೆ ಶ್ರೀ ಭಾಗವತದ 10ನೇ ಅಧ್ಯಾಯ 49ನೇ ಸ್ಕಂದ 17ರಿಂದ 22ನೇ ಶ್ಲೋಕ. ಹೇಗಿದೆ ಈ ಸಂದೇಶ? ಧರ್ಮವನ್ನೂ ಹೇಳಬೇಕು, ಸಾಮವನ್ನೂ ಬಿಟ್ಟಿರಬಾರದು. ಒಂದಿಷ್ಟು ಬೆದರಿಕೆಯೂ ಅಲ್ಲಿರಬೇಕು. ಕಂಸನನ್ನು ಲೀಲಾಜಾಲವಾಗಿ ಕಿತ್ತೆಗೆದವನ ಮಾತು ಅಂದ ಮೇಲೆ ಧೃತರಾಷ್ಟ್ರ ಯೋಚಿಸಿರಬೇಕು. ಚೋಟುದ್ದದ ಬಾಲಕ, ಕಿರುಮೀಸೆಯೇ ಇನ್ನೂ ಬಾರದವನು ಒಬ್ಬ ಚಕ್ರವರ್ತಿಗೆ ಹೀಗೆ ಬೆದರಿಕೆ ಹಾಕಬಹುದೇ ಎಂದು ಉದಾಸೀನ ಭಾವದಿಂದ ಅಲಕ್ಷಿಸಬಾರದು. ಇದರಲ್ಲಿ ವೇದಾಂತವನ್ನೂ ಹೇಳಿರಬೇಕು. ಧೃತರಾಷ್ಟ್ರ ಪಕ್ಷಪಾತಿ ಎಂಬುದು ತನಗೆ ಗೊತ್ತಿದೆಯೆಂದೂ ಲೋಕ ಇದನ್ನು ಮೆಚ್ಚದೆಂದೂ ತೋರಿಸಿರಬೇಕು. ಹೀಗೆ ನಾನಾ ಉದ್ದೇಶಗಳಿಂದ ಕಳುಹಿಸಿದ ಸಂದೇಶ ಇದು. ಶ್ರೀಕೃಷ್ಣ ಇಷ್ಟು ಚಿಕ್ಕ ವಯಸ್ಸಿಗೆ ಹೀಗೆ ಸಂದೇಶ ಕಳುಹುವವನು ಪಾಂಡವರ ಪೂರ್ವೋತ್ತರದ ಬಗೆಗೆ, ಅವರ ಶೀಲದ ಬಗೆಗೆ, ಅವರಿಗಾದ ಅನ್ಯಾಯದ ಬಗೆಗೆ ಚೆನ್ನಾಗಿ ತಿಳಿದುಕೊಂಡಿದ್ದನೆಂಬುದಕ್ಕೆ ಇಲ್ಲಿ ಪ್ರಮಾಣವಿದೆ. ಅವರನ್ನು ಈಗಾಗಲೇ ಭೇಟಿಯಾಗಿದ್ದನೋ ಹೇಗೆಂಬುದನ್ನು ಹೇಳಿ ಬರುವಂತಿಲ್ಲ. ಸಮಸ್ತೆಯಾದವರೂ ಮಾತ್ರವಲ್ಲದೆ ಸಕಲ ಕ್ಷತ್ರಿಯ ಮಂಡಳವೂ ಅವನನ್ನು ಆಗಲೇ ಗೌರವಿಸುತ್ತಿತ್ತು. ಪುಂಡ ದೊರೆಗಳಂತೂ ಅಂಜುತ್ತಾ ತಮ್ಮ ಸರದಿಯನ್ನು ಅವನ ಕೈಯಲ್ಲಿ ಕಾಯುತ್ತಿದ್ದರು. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಹುಟ್ಟಿ ಬಂದನೆಂಬುದನ್ನು ಅವನ ಅಸಾಧಾರಣ ವ್ಯಾಪಾರಗಳು ಲೋಕಕ್ಕೆ ಮನದಟ್ಟು ಮಾಡಿದ್ದವು. ಧೃತರಾಷ್ಟ್ರನ ಮೇಲೆ ಈ ಸಂದೇಶ ಪರಿಣಾಮ ಬೀರಿದಂತಿಲ್ಲ. ಪಾಂಚಾಲಿ ಸ್ವಯಂವರದಲ್ಲಿ ಇದಾದ ಮೇಲೆ ಶ್ರೀಕೃಷ್ಣ ಪಾಂಡವರನ್ನು ಕಂಡದ್ದು ಕಾಂಪಿಲ್ಯದಲ್ಲಿ. ದ್ರೋಣನು ಅರ್ಜುನನಿಂದ ತನ್ನನ್ನು ಬಲು ಪಶುವಿನಂತೆ ಎಳೆದು ತರಿಸಿ ಅಪಮಾನಿಸಿದ ಮೇಲೆ ದೃಪದನಿಗೆ ಆ ಅರ್ಜುನನನ್ನೇ ತನ್ನ ಅಳಿಯ ಮಾಡಿಕೊಂಡು ಅವನಿಂದಲೇ ಮುಂದೆ ತನ್ನ ಈ ಅಪಮಾನದ ಸೇಡನ್ನು ತೀರಿಸಿಕೊಳ್ಳುವ ಬಯಕೆ ಆಗಿರಬೇಕು. ಅಗ್ನಿ ಸಂಭೂತೆಯಾದ ಕೃಷ್ಣೆಗೆ ಅವನೇ ತಕ್ಕವನೆಂದೂ ಮನಸ್ಸಿನಲ್ಲಿ ತೀರ್ಮಾನಿಸಿದ್ದ. ಆದರೆ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟರೆಂಬ ವದಂತಿಯನ್ನೂ ಕೇಳಿದ್ದ. ಶ್ರೀಕೃಷ್ಣ ಕಾಂಪಿಲ್ಯಕ್ಕೆ ಮೊದಲೇ ಬಂದಿದ್ದು ಈ ಮತ್ಸ್ಯಯಂತ್ರ ಭೇದನದ ಪಣವನ್ನಿಡುವಂತೆ ಸೂಚಿಸಿ, ಆಗ ಪಾಂಡವರು ಒಂದು ವೇಳೆ ಆ ಅನಾಹುತದಿಂದ ಹೇಗೋ ಪಾರಾಗಿದ್ದರೆ ವೇಷಾಂತರದಿಂದಲಾದರೂ ಇಲ್ಲಿಗೆ ಬಂದು ಅರ್ಜುನ ದೃಪದನ ಇಷ್ಟಾರ್ಥವನ್ನು ಪೂರೈಸಿಯಾನು ಎಂದು ಆಶ್ವಾಸನೆ ಕೊಟ್ಟಿರಬೇಕು. ಮಹಾಭಾರತ ಇದನ್ನು ಸ್ಪಷ್ಟವಾಗಿ ಹೇಳುವುದಿಲ್ಲವಾದರೂ ಇದು ಊಹ್ಯ. ಪರದೇಶಿಗಳಾಗಿ ಯಾರ ಸಹಾಯವೂ ಇಲ್ಲದೆ ಎಲ್ಲಾದರೂ ಕಾಣಿಸಿಕೊಂಡಿದ್ದರೆ ಪಾಂಡವರನ್ನು ಧೃತರಾಷ್ಟ್ರ ದುರ್ಯೋಧನರು ಮತ್ತೊಂದು ಉಪಾಯದಿಂದ ಕೊಲ್ಲಿಸುತ್ತಿದ್ದರು. ಹಾಗಾಗದೆ ದೃಪದನ ಸಂಬಂಧವನ್ನು ಅವರು ಪಡೆದರೆ ದುರ್ಯೋಧನನಿಗೆ ಸವಾಲಾದಾರೆಂಬ ಶ್ರೀಕೃಷ್ಣನ ಎಣಿಕೆ ತರ್ಕಬದ್ಧವಿತ್ತು. ಈ ವಿವಾಹವನ್ನು ಆಗ ಮಾಡಿಸಲೆಂದೇ ಅವನು ಅಲ್ಲಿ ಬಂದದ್ದು. ಅರ್ಜುನ ಅಲ್ಲಿ ಬಂದೇ ಬರುವ ವಿಷಯದಲ್ಲಿ ಶ್ರೀಕೃಷ್ಣನಿಗೆ ಸಂದೇಹವಿರಲಿಲ್ಲ. ವೇಷಾಂತರದಲ್ಲಿ ಬಂದು ದ್ರೌಪದಿಯ ಕೈ ಹಿಡಿಯುವಾಗ ದುರ್ಯೋಧನಾದಿ ದುಷ್ಟರು ಕೈ ಮಾಡುವ ಸಂಭವವೂ ಇತ್ತು. ಅವರನ್ನು ಅಲ್ಲೇ ಸದಬಡೆಯಲೆಂದೇ ಶ್ರೀಕೃಷ್ಣ ತನ್ನ ದೊಡ್ಡ ಸೈನ್ಯವನ್ನೂ ತಂದಿದ್ದು ಈಗ ಸಮಂಜಸವೆನಿಸುತ್ತದೆಯಲ್ಲವೇ? ಯಾವುದಕ್ಕೂ ಉತ್ತಮ ರಾಜಕಾರಣಿ ಕಾಲ ಕಾಯಬೇಕು. ಆ ಕಾಲದಲ್ಲಿ ಯಾವುದೂ ಫಲಿಸಲಾರದು. ಪಾಂಡವರು ವಾರಣಾವತದಲ್ಲಿ ಸುಟ್ಟು ಹೋದರೆಂಬ ಸುದ್ದಿಯನ್ನು ಕೇಳಿ ನಂಬದಿದ್ದರೂ ಹಿಂದೆ ತಂತ್ರಕ್ಕಾಗಿ ಹಸ್ತಿನಾವತಿಗೆ ಹೋಗಿ ಭೀಷ್ಮ, ವಿದುರ, ಗಾಂಧಾರಿ ಮತ್ತಿತರ ಕುರುವೀರರನ್ನು ಕಂಡು ತಾನು ಅತ್ತು ನಾಟಕ ಮಾಡಿ ಅವರೊಡನೆ ಶೋಕಾಚರಣೆ ನಡೆಸಿದ್ದ ಕೃಷ್ಣ ಬಲು ಚತುರನಿದ್ದ. ಅಳಬೇಕಾದಾಗ ಅಳಬೇಕು, ನಗುವ ಕಾಲ ಮುಂದೆ ಬರುವುದನ್ನು ಅವನು ಬಲ್ಲ. ವಿದುರ ಶ್ರೀಕೃಷ್ಣನೊಡನೆ ರಹಸ್ಯ ಹೇಳದಿರುವನೇ? ಬಲರಾಮನೂ ಅಲ್ಲಿ ಹೋಗಿದ್ದ. ಅಂತೂ ಶ್ರೀಕೃಷ್ಣ
ಪಾಂಡವರ ಜಾಡನ್ನು ರಹಸ್ಯದಲ್ಲಿ ಅರಿತಿದ್ದ. ಶ್ರೀ ಭಾಗವತದ 10ನೇ ಅಧ್ಯಾಯ 57ನೇ ಸ್ಕಂದ 4ನೇ ಶ್ಲೋಕ. ಅಂತೆಯೇ ಈ ಮತ್ಸ್ಯಯಂತ್ರದಲ್ಲಿ ಒಡ್ಡುವಲ್ಲಿ ಅವನ ಪಾತ್ರ ವಿದ್ದಿರಲೇಬೇಕು. ಶ್ರೀಕೃಷ್ಣ ದೇವರ ಅವತಾರವೆಂಬುದನ್ನು ಅಲ್ಲಲ್ಲೇ ಸಾರಿದ ವ್ಯಾಸರು ಅವನು ಮಾನವ ಜೀವನದ ಅನೇಕ ಮುಖಗಳಲ್ಲಿ ಎಂತಹ ಉತ್ತಮ ಮಾನವನಾಗಿ ನಡೆದು ಮಾರ್ಗ ತೋರಿಸಿದನೆಂಬುದನ್ನು ಮರೆಯದೆ ಇನ್ನಾವ ಮಾಹಿತಿಯೂ ಮಾಡಲಾಗದಂತೆ ಆ ಮಾನವ ಮಟ್ಟದ ಕಥೆಯನ್ನು ಸುರುಳಿಯಾಗಿ ಬಿಚ್ಚು ತೋರಿದ್ದಾರೆ. ಧರ್ಮ ಸಂಸ್ಥಾಪನೆ ಎಂದರೆ ಮೇಲಿಂದ ಸಿಡಿಲು ಬಡದಂತೆ ನಡೆಯುವ ಆಕಸ್ಮಿಕವಲ್ಲ. ಅಧರ್ಮ ಶಕ್ತಿಗಳನ್ನು ಇಲ್ಲದಂತೆಯಾದರೂ ಮಾಡಬೇಕು. ಇಲ್ಲವಾದರೆ ಧರ್ಮದ ಛತ್ರಿಯಡಿಯಲ್ಲಿ ಗುಲಾಮರಾಗಿ ಅವು ಸೇವೆ ಮಾಡುವುದನ್ನು ಕಲಿಯಬೇಕು ಎಂಬುದು ಈ ಧರ್ಮಸ್ಥಾಪಕನ ಸಂಕಲ್ಪವಾಗಿತ್ತು. ಧರ್ಮದಂತೆ ನಡೆದು ಅದಕ್ಕೆ ಪ್ರಾಣ ಕೊಡಬಲ್ಲ ಶಿಷ್ಯರನ್ನು ಹುಡುಕುವ ಬಗೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.